ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯವರೇ, ಮಾರ್ಚ್ 2026 ನಿಮ್ಗಾಗಿ ಏನೆಲ್ಲ ತರ್ಲಿದೆ ಅಂತ ತಿಳ್ಕೊಳ್ಳೋಕೆ ರೆಡಿ ಇದ್ದೀರಾ? ಈ ತಿಂಗಳು ನಿಮ್ಗೋಸ್ಕರ ತುಂಬಾ ವಿಶೇಷವಾಗಿರ್ಲಿದೆ ಅಂತ ಅನಿಸ್ತಿದೆ. ಬನ್ನಿ, ಗ್ರಹಗಳ ಚಲನೆ ಹೇಗಿದೆ ಮತ್ತೆ ಅದು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ವಿವರವಾಗಿ ನೋಡೋಣ. ಅಂದ್ಹಾಗೆ ಜ್ಯೋತಿಷ್ಯ ಪಂಡಿತರು ಈ ತಿಂಗಳನ್ನ ವೃಷಭ ರಾಶಿಯವರಿಗೆ ಒಂದು ರೀತಿ ಸುವರ್ಣ ಯುಗ ಅಂತಾನೆ ಕರೀತಿದ್ದಾರೆ. ಹಾಗಂದ್ರೆ ಇದು ನಿಜವಾಗ್ಲೂ ಅಷ್ಟೊಂದು ಅದ್ಭುತವಾಗಿರುತ್ತಾ? ಬನ್ನಿ, ಈ ಮಾತಲ್ಲಿ ಎಷ್ಟು ಸತ್ಯ ಇದೆ, ನಕ್ಷತ್ರಗಳು ನಮ್ಗೆ ಯಾವ ಸಂಕೇತಗಳನ್ನು ಕೊಡ್ತೇವೆ ಅಂತ ಒಟ್ಟಿಗೆ ನೋಡೋಣ. ಸರಿ, ಮೊದಲನೇದಾಗಿ ಈ ತಿಂಗಳು ಯಾಕೆ ಇಷ್ಟೊಂದು ಪವರ್ಫುಲ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಭವಿಷ್ಯದ ದಿಕ್ಕನ್ನೇ ನಿರ್ಧರಿಸುವಂತಹ ಕೆಲವು ದೊಡ್ಡ ದೊಡ್ಡ ಗ್ರಹಗಳ ಸಂಚಾರಗಳು ನಡೀತಿದೆ. ಬನ್ನಿ, ಹಾಗಾದ್ರೆ ಈ ಕಾಸ್ಮಿಕ್ ಬದಲಾವಣೆಗಳನ್ನ ಸ್ವಲ್ಪ ಹತ್ರದಿಂದ ನೋಡೋಣ. ನೋಡಿ, ಈ ತಿಂಗಳ ಪಾಸಿಟಿವ್ ಎನರ್ಜಿಗೆ ಬಹು ದೊಡ್ಡ ಕಾರಣ ಅಂದ್ರೆ ಅದು ಶನಿ ಗ್ರಹದ ಸಂಚಾರನೆ. ಕರ್ಮ ಮತ್ತು ಶಿಸ್ತಿನ ಗ್ರಹವಾದ ಶನಿ ನಿಮ್ಮ ಲಾಭದ ಮನೆಯಾದ 11ನೇ ಮನೆಯಲ್ಲಿದ್ದಾನೆ. ಇದರ ನೇರವಾದ ಅರ್ಥ ಏನು ಗೊತ್ತಾ? ನೀವು ಇಷ್ಟೂ ದಿನ ಪಟ್ಟ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗಿಯೂ ಅದ್ಭುತವಾದ ಫಲ ಸಿಕ್ಕೇ ಸಿಗುತ್ತೆ ಮತ್ತು ನಿಮ್ಮ ಮಹತ್ವಾಕಾಂಕ್ಷೆಗಳೆಲ್ಲ ಈಡೇರೋ ಸಮಯ ಇದು. ಇನ್ನೊಂದು ಕಡೆ ದೇವಗುರು ಬೃಹಸ್ಪತಿ ಅಂದೇ ಗುರುಗ್ರಹ ನಿಮ್ಮ ಹಣಕಾಸು ಮತ್ತೆ ಕುಟುಂಬದ ಮನೆಯಲ್ಲಿ ಕೂತು ನಿಮ್ಮ ಜೀವನಕ್ಕೆ ಒಂದು ರೀತಿಯ ಸ್ಥಿರತೆ ಮತ್ತೆ ಸಮೃದ್ಧಿಯ ಬುನಾದಿ ಹಾಕ್ತಿದ್ದಾನೆ. ಇದು ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಹೆಚ್ಚಾಗೋಕೆ ಮತ್ತೆ ಆರ್ಥಿಕವಾಗಿ ಬೆಳವಣಿಗೆ ಕಾಣೋಕೆ ಒಂದು ಅದ್ಭುತವಾದ ಯೋಗ ಅಂತಾನೆ ಹೇಳ್ಬಹುದು. ಈಗ ಒಂದು ತುಂಬಾನೇ ಅಪರೂಪದ ಮತ್ತೆ ಅಷ್ಟೇ ಶಕ್ತಿಯುತವಾದ ಯೋಗದ ಬಗ್ಗೆ ಮಾತಾಡೋಣ. ಅದೇ ತ್ರಿಗ್ರಾಹಿ ಯೋಗ. ಅಂದ್ರೆ ಮಾರ್ಚ್ 15ನೇ ತಾರೀಖಿನಿಂದ ಸೂರ್ಯ, ಶುಕ್ರ ಮತ್ತೆ ಶನಿ ಈ 3 ಗ್ರಹಗಳು ಒಟ್ಟಾಗಿ ನಿಮ್ಮ ಲಾಭದ ಮನೆಯಲ್ಲಿ ಸೇರ್ತಾ ಇವೆ. ಇದು ಈ ತಿಂಗಳ ಪಾಸಿಟಿವ್ ಎನರ್ಜಿಯನ್ನ ಡಬಲ್, ಟ್ರಿಪಲ್ ಮಾಡುವಂತಹ ಒಂದು ಅದ್ಭುತ ಘಟನೆ. ಸರಿ, ಈಗ ಬರೋಣ ವೃತ್ತಿ ಮತ್ತೆ ದುಡ್ಕಾಸಿನ ವಿಷಯಕ್ಕೆ. ಯಾಕಂದ್ರೆ ಈ ತಿಂಗಳು ಗ್ರಹಗಳ ಹೆಚ್ಚಿನ ಶಕ್ತಿ ಇದೇ ಕ್ಷೇತ್ರಗಳಲ್ಲಿ ಕೇಂದ್ರೀಕೃತವಾಗಿದೆ. ಹಲವಾರು ಜ್ಯೋತಿಷ್ಯ ಮೂಲಗಳನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಅದೇನಂದ್ರೆ ವೃತ್ತಿ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಈ ತಿಂಗಳು ನಿಮಗಾಗಿ ತುಂಬಾನೇ ಚೆನ್ನಾಗಿರ್ಲಿದೆ. ಹೊಸ ಉದ್ಯೋಗದ ಅವಕಾಶಗಳು, ಪ್ರಮೋಷನ್ಗಳು, ಬಿಸ್ನೆಸ್ಸಲ್ಲಿ ಬೆಳವಣಿಗೆ, ಅಷ್ಟೇ ಅಲ್ಲ ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುವಂತಹ ಪ್ರಬಲವಾದ ಸಾಧ್ಯತೆಗಳು ಕಾಣಿಸ್ತಿವೆ. ನೋಡಿ, ಈ ಒಂದು ವಾಕ್ಯ ಈ ಸಮಯದ ಮಹತ್ವವನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಲ್ವಾ? ಇದು ಸಣ್ಣ ಪುಟ್ಟ ಬದಲಾವಣೆಗಳ ಸಮಯ ಅಲ್ಲ, ಬದಲಿಗೆ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರುವಂಥ ಸಮಯ. ನೀವು ಏನನ್ನೇ ಸಾಧಿಸಬೇಕು ಅಂತ ಅನ್ಕೊಂಡಿದ್ರೂ ಅದಕ್ಕೆ ಇದು ಪರ್ಫೆಕ್ಟ್ ಟೈಮ್. ಕೆರಿಯರ್, ಹಣಕಾಸು ಎಲ್ಲ ಆಯ್ತು. ಈಗ ನಮ್ಮ ಗಮನವನ್ನ ವೈಯಕ್ತಿಕ ಜೀವನದ ಕಡೆ ಹರಿಸೋಣ. ಗ್ರಹಗಳ ಈ ಸಂಚಾರ ಕುಟುಂಬ ಮತ್ತು ಪ್ರೀತಿ ಪ್ರೇಮದ ಸಂಬಂಧಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾವು ಒಂದು ಬ್ಯಾಲೆನ್ಸ್ಡ್ ದೃಷ್ಟಿಕೋನವನ್ನ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಒಂದು ಕಡೆ ಗುರುಗ್ರಹ ಕುಟುಂಬದಲ್ಲಿ ಸಂತೋಷ, ಸಾಮರಸ್ಯವನ್ನ ಹೆಚ್ಚಿಸ್ತಾನೆ. ಆದ್ರೆ ಅದೇ ಸಮಯದಲ್ಲಿ ನಮ್ಮ ಮಾತು, ನಮ್ಮ ನಡವಳಿಕೆ ಮೇಲೆ ಸ್ವಲ್ಪ ಹಿಡಿತಾ ಇರಬೇಕು ಅನ್ನೋ ಎಚ್ಚರಿಕೆಯೂ ಇದೆ. ಅಂದ್ರೆ ನಮ್ಮ ಪ್ರೀತಿಪಾತ್ರರ ಜೊತೆ ಪ್ರೀತಿಯಿಂದ ಮಾತಾಡೋದು, ಅವರಿಗೋಸ್ಕರ ಸಮಯ ಕೊಡೋದು ಈ ತಿಂಗಳು ತುಂಬಾನೇ ಮುಖ್ಯವಾಗುತ್ತೆ. ಪ್ರತಿ ತಿಂಗಳ ಹಾಗೆ ಈ ತಿಂಗಳಲ್ಲೂ ಕೆಲವು ಸವಾಲುಗಳು ಇದ್ದೇ ಇರತ್ತೆ. ಆದ್ರೆ ಇದನ್ನ ನೋಡಿ ಹೆದರುವ ಅಗತ್ಯವಿಲ್ಲ. ಬದಲಿಗೆ ಇವುಗಳನ್ನ ನಾವು ಹೆಚ್ಚು ಜಾಗರೂಕರಾಗಿರಲು ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳಲು ಸಿಕ್ಕ ಅವಕಾಶಗಳು ಅಂತ ಭಾವಿಸ್ಬೇಕು. ಈ ದಿನಾಂಕಗಳನ್ನ ನಿಮ್ಮ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿಟ್ಕೊಳ್ಳಿ. ಮಾರ್ಚ್ 3ರ ಚಂದ್ರಗ್ರಹಣ ನಿಮ್ಮನ್ನ ಭಾವನಾತ್ಮಕವಾಗಿ ಸ್ವಲ್ಪ ಹೆಚ್ಚು ಸೆನ್ಸಿಟಿವ್ ಮಾಡ್ಬೋದು. ಹಾಗೆ ಮಾರ್ಚ್ 20ರವರೆಗೆ ಬುಧ ವಕ್ರಗತಿಯಲ್ಲಿರೋದ್ರಿಂದ ಯಾವುದೇ ದೊಡ್ಡ ಹೊಸ ನಿರ್ಧಾರಗಳನ್ನ ತಗೊಳ್ಳಕ್ಕೆ ಹೋಗ್ಬೇಡಿ. ಬದಲಿಗೆ ಹಳೆಯ ಯೋಜನೆಗಳನ್ನ ಇನ್ನೊಮ್ಮೆ ಪರಿಶೀಲಿಸಿ ಅವುಗಳನ್ನ ಇನ್ನಷ್ಟು ಉತ್ತಮಪಡಿಸಲು ಇದು ಸಕಾಲ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದ್ರೆ ಕೆಲವು ವಿಚಾರಗಳ ಬಗ್ಗೆ ವಿಶೇಷ ಗಮನ ಕೊಡ್ಲೇಬೇಕು. ಮುಖ್ಯವಾಗಿ ಗಂಟಲು, ಕುತ್ತಿಗೆ ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಗ್ರಹಣದ ಸಮಯದಲ್ಲಿ ಮಾನಸಿಕ ಶಾಂತಿಗೋಸ್ಕರ ಧ್ಯಾನ ಅಥವಾ ಯೋಗ ಮಾಡೋದು ತುಂಬಾನೇ ಒಳ್ಳೆಯದು. ಸರಿ, ಈಗ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ಮೇಲೆ ಈ ತಿಂಗಳನ್ನ ಪೂರ್ತಿಯಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳಕ್ಕೆ ಒಂದು ಸ್ಪಷ್ಟವಾದ ಮಾಸ್ಟರ್ ಪ್ಲಾನ್ ರೆಡಿ ಮಾಡೋಣ ಬನ್ನಿ. ಸರಳವಾಗಿ ಹೇಳೋದಾದ್ರೆ ಈ ತಿಂಗಳ ನಿಮ್ಮ ಯಶಸ್ಸಿನ ಮಂತ್ರ ಹೀಗಿದೆ. ಮೊದಲನೇದು, ವೃತ್ತಿಜೀವನದಲ್ಲಿ ಸಿಗೋ ಯಾವುದೇ ಅವಕಾಶಗಳನ್ನ ಬಿಡ್ಬೇಡಿ. ಎರಡನೇದು, ಬುಧ ವಕ್ರಗತಿಯ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದಿರಿ. ಮೂರನೇದು, ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿಗೆ, ಸಂವಹನಕ್ಕೆ ಮೊದಲ ಆದ್ಯತೆ ಕೊಡಿ. ಮತ್ತು ನಾಲ್ಕನೇದು, ನಿಮ್ಮ ಆರೋಗ್ಯವನ್ನ ಯಾವತ್ತೂ ನಿರ್ಲಕ್ಷ್ಯ ಮಾಡ್ಬೇಡಿ. ಕೊನೆಯದಾಗಿ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ.
ಭವಿಷ್ಯ ಅನ್ನೋದು ಕೇವಲ ನಕ್ಷತ್ರಗಳಲ್ಲಿ ಬರಿದಿರೋದಲ್ಲ. ಅದನ್ನ ನಮ್ಮ ಕೆಲಸಗಳಿಂದ, ನಮ್ಮ ಕರ್ಮಗಳಿಂದ ನಾವೇ ರೂಪಿಸ್ಕೊಳ್ಬೇಕು ಅಲ್ವಾ? ಈ ತಿಂಗಳು ನಿಮ್ಗೆ ಅಪಾರವಾದ ಶಕ್ತಿಯನ್ನ ಕೊಡ್ತಾ ಇದೆ. ಈಗ ಪ್ರಶ್ನೆ ಇರೋದು, ಈ ಶಕ್ತಿಯನ್ನ ಬಳಸಿ ನಿಮ್ಮ ಜೀವನವನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಬಯಸ್ತೀರಿ? ಇದ್ರ ಬಗ್ಗೆ ಖಂಡಿತ ಯೋಚ್ನೆ ಮಾಡಿ.